ಕೆಲಸದ ಜಾಗದಲ್ಲಿ ಸುರಕ್ಷತೆ ಅಂದ್ರೆ ಏನು? ಇದು ಎಷ್ಟು ಮುಖ್ಯ? ಭಾರತದಲ್ಲಿರೋ ಪ್ರತಿಯೊಂದು ಕಂಪನಿ, ಪ್ರತಿಯೊಬ್ಬ ಉದ್ಯೋಗಿ ಎಲ್ಲರೂ ತಿಳ್ಕೋಬೇಕಾದ ಒಂದು ಬಹಳ ಇಂಪಾರ್ಟೆಂಟ್ ಕಾನೂನಿನ ಬಗ್ಗೆ ಇವತ್ತು ನಾವು ಮಾತಾಡೋಣ. ಅದೇ SHE ಬಾಕ್ಸ್ ಆದೇಶ. ಸರಿ, ಹಾಗಿದ್ರೆ ಇದ್ದಕ್ಕಿದ್ದ ಹಾಗೆ ಈ ಟಾಪಿಕ್ ಯಾಕೆ ಇಷ್ಟು ಸದ್ದು ಮಾಡ್ತಿದೆ? ಇದರಿಂದ ಏನಿದೆ ಕಾರಣ? ಬನ್ನಿ ಸ್ವಲ್ಪ ಡೀಪ್ ಆಗಿ ನೋಡೋಣ. ಭಾರತದಾದ್ಯಂತ ಅಂದ್ರೆ ದೇಶದ ಮೂಲೆ ಮೂಲೆಯಲ್ಲಿರೋ ಕಂಪನಿಗಳಿಗೆ ಸರ್ಕಾರದಿಂದ ವಾರ್ನಿಂಗ್ ನೋಟಿಸ್ಗಳು ಬರ್ತಾ ಇವೆ. ಯಾಕೆ ಸಡನ್ ಆಗಿ ಈ ಥರ ಒಂದು ಆಕ್ಷನ್ ಯಾಕೆ ತಗೊಳ್ತಿದ್ದಾರೆ? ಹೌದು, ಇದರ ಹಿಂದೆ ಒಂದು ಸೀರಿಯಸ್ ಆದ ಕಾರಣ ಇದೆ. ಇದಕ್ಕೆ ಉತ್ತರ ತುಂಬಾ ಸಿಂಪಲ್. ಕೆಲಸದ ಜಾಗದಲ್ಲಿ ಫಾಲೋ ಮಾಡಲೇಬೇಕಾದ ಒಂದು ಇಂಪಾರ್ಟೆಂಟ್ ಸೇಫ್ಟಿ ರೂಲ್ ಇದೆ. ಅದನ್ನ ಪಾಲಿಸದೇ ಇರೋ ಕಾರಣಕ್ಕೆ ಈ ವಾರ್ನಿಂಗ್ಗಳನ್ನು ಕಳಿಸ್ತಾ ಇರೋದು. ಅಂದಾಗೆ ಇದೇ ನಿಯಮದ ಬಗ್ಗೆದಾನೆ ಇವತ್ತು ನಾವು ಮಾತಾಡೋದು. ಹಾಗಾದ್ರೆ ಈ ಇಡೀ ಗಲಾಟೆಗೆ ಕಾರಣವಾಗಿರೋ ಈ ಶಿ ಬಾಕ್ಸ್ ಅಂದ್ರೆ ಏನು? ಅದು ಹೇಗೆ ಕೆಲಸ ಮಾಡುತ್ತೆ? ಈಗ ಅದನ್ನೇ ವಿವರವಾಗಿ ನೋಡೋಣ. ಶಿ ಬಾಕ್ಸ್ ಅಂದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಇಲೆಕ್ಟ್ರಾನಿಕ್ ಬಾಕ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವರ್ಕ್ ಪ್ಲೇಸ್ನಲ್ಲಿ ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಮಹಿಳೆಯರು ಯಾರ ಹಂಗೂ ಇಲ್ಲದೆ ನೇರವಾಗಿ ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡೋಕೆ ಇರೋ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದನ್ನ ಮ್ಯಾನೇಜ್ ಮಾಡ್ತಿರೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಮತ್ತೆ ನೋಡಿ, ಇದು ಬರೀ ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಾತ್ರ ಅಲ್ಲ, ಸರ್ಕಾರಿ, ಖಾಸಗಿ ಅಷ್ಟೇ ಯಾಕೆ, ಮನೆಗೆಲ್ಸದಂಥ ಅಸಂಘಟಿತ ವಲಯದ ಮಹಿಳೆಯರು ಕೂಡ ಇಲ್ಲಿ ದೂರು ಕೊಡ್ಬೋದು. ಅಂದ್ರೆ ಎಲ್ಲೆಗೂ ಒಂದೇ ಸೇಫ್ ಆದ ಜಾಗ. ಅಂದಾಗೆ ಈ ಶಿ ಬಾಕ್ಸ್ ಏನು ಹೊಸ ಕಾನೂನಲ್ಲ. ಇದು 2013ರಲ್ಲಿ ಬಂದ ಪಾಶ್ ಆಕ್ಟ್ ಇದೆಯಲ್ಲ, ಅದರದ್ದೇ ಒಂದು ಇಂಪಾರ್ಟೆಂಟ್ ಭಾಗ. ಆ ಹಳೆ ಕಾನೂನಿಗೆ ಇನ್ನಷ್ಟು ಪವರ್ ಕೊಡೋಕೆ, ಅದನ್ನ ಈಸಿಯಾಗಿ ಜಾರಿಗೆ ತರೋಕೆ ಅಂತಾನೆ ಈ ಆನ್ಲೈನ್ ಪೋರ್ಟಲ್ ತಂದಿರೋದು. ಸರಿ, ಹಾಗಾದ್ರೆ ಈ ಶಿ ಬಾಕ್ಸ್ ಮತ್ತೆ ಪಾಶ್ ಕಾಯ್ದೆ ಪ್ರಕಾರ ಕಂಪನಿಗಳು ಏನೇನ್ ರೂಲ್ಸ್ ಫಾಲೋ ಮಾಡಬೇಕು ಅದನ್ನ ನೋಡೋಣ ಬನ್ನಿ. ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಮೊದಲನೇದಾಗಿ ಒಂದು ಕಂಪನಿಯಲ್ಲಿ 10ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಿದ್ರೆ ಅಲ್ಲಿ ಒಂದು ಆಂತರಿಕ ಸಮಿತಿ ಅಂದ್ರೆ IC ಅಂತ ಒಂದನ್ನ ಮಾಡಲೇಬೇಕು. ಅಷ್ಟೇ ಅಲ್ಲ, ಆ ಕಮಿಟಿಯ ಡೀಟೇಲ್ಸನ್ನ ಹೆಚ್ಬಾಕ್ಸ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಇನ್ನು ಆಫೀಸ್ನಲ್ಲಿ ಸೇಫ್ಟಿ ಗೈಡ್ಲೈನ್ಸ್ ಡಿಸ್ಪ್ಲೇ ಮಾಡೋದು, ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಡೋದು ಕೂಡ ಕಂಪಲ್ಸರಿ. ಸರಿ, ಕಂಪ್ಲೇಂಟ್ ಕೊಡೋರ ದೃಷ್ಟಿಯಿಂದ ನೋಡಿದ್ರೆ ಈ ಪ್ರೋಸೆಸ್ ಹೇಗಿರುತ್ತೆ? ಫಸ್ಟ್, ಆನ್ಲೈನ್ ಪೋರ್ಟಲ್ನಲ್ಲೇ ಸೇಫ್ ಆಗಿ ಕಂಪ್ಲೇಂಟ್ ಫೈಲ್ ಮಾಡ್ಬೋದು. ಆಮೇಲೆ ತಮ್ಮ ಕಂಪ್ಲೇಂಟ್ ಸ್ಟೇಟಸ್ ಏನಾಯ್ತು ಅಂತ ಆನ್ಲೈನಲ್ಲೇ ಟ್ರ್ಯಾಕ್ ಮಾಡ್ಬೋದು. ಅಷ್ಟೇ ಅಲ್ಲ, ವಿಚಾರಣೆ ನಡೀತಿರುವಾಗ ಬೇಕಾದ್ರೆ ರಜೆ ಅಥವಾ ಬೇರೆ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಕೂಡ ಕೇಳ್ಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ 90 ದಿನದೊಳಗೆ ಕಂಪ್ಲೇಂಟ್ಗೆ ಒಂದು ತೀರ್ಮಾನ ಸಿಗುತ್ತೆ. ಒಂದ್ ವೇಳೆ ಕಂಪನಿಗಳು ಈ ರೂಲ್ಸನ್ನೆಲ್ಲ ಫಾಲೋ ಮಾಡ್ಲಿಲ್ಲ ಅಂದ್ರೆ ಆಗೇನಾಗುತ್ತೆ? ಅದರ ಪರಿಣಾಮಗಳೇನು? ಈಗ ಅದನ್ನ ನೋಡೋಣ. ಗಮನ ಇಟ್ಟು ಕೇಳಿ, ಈ ನಂಬರ್ ಬಹಳ ಮುಖ್ಯ. ನಿಯಮ ಪಾಲಿಸ್ತಿದ್ಲೆ ಬೀಳೋ ಮೊದಲ ದಂಡವೇ 50,000 ರೂಪಾಯಿ. ಇದು ಬರೀ ಮೊದಲನೇ ತಪ್ಪಿಗೆ ಮಾತ್ರ. ಅದೇ ತಪ್ಪನ್ನ ಮತ್ತೆ ಮತ್ತೆ ಮಾಡಿದ್ರೆ ಫೈನ್ ಡಬಲ್ ಆಗುತ್ತೆ. ಅಷ್ಟೇ ಅಲ್ಲ, ಕಂಪನಿಯ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗೋ ಚಾನ್ಸ್ ಇರುತ್ತೆ. ಇದು ನಿಜವಾಗ್ಲೂ ಯಾವುದೇ ಬಿಸ್ನೆಸ್ಗೆ ಒಂದು ದೊಡ್ಡ ಹೊಡೆತ. ಆದ್ರೆ ನೋಡಿ, ಬರೀ ದಂಡ ಹಾಕೋದು, ರೂಲ್ಸ್ ಮಾಡೋದಷ್ಟೇ ಇದರ ಉದ್ದೇಶ ಅಲ್ಲ. ಇದರ ಹಿಂದಿರೋ ದೊಡ್ಡ ಗುರಿನೇ ಬೇರೆ ಇದೆ. ಅದೇನಂದ್ರೆ ಒಂದು ಒಳ್ಳೆ ವರ್ಕ್ ಕಲ್ಚರ್ ಅನ್ನ ಬೆಳೆಸೋದು. ಹಾಗಾದ್ರೆ ಇದ್ರ ಅಲ್ಟಿಮೇಟ್ ಗೋಲ್ ಏನು? ಸಿಂಪಲ್, ಕಿರುಕುಳಕ್ಕೆ ಝೀರೋ ಟಾಲರೆನ್ಸ್ ಇರೋ ಒಂದು ಕಲ್ಚರ್, ಮಹಿಳೆಯರಿಗೆ ಸೇಫ್ ಎನ್ವೈರನ್ಮೆಂಟ್, ಕಂಪ್ಲೇಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಪಾರದರ್ಶಕತೆ, ಮತ್ತೆ ಕಂಪನಿಗಳಲ್ಲಿ ಒಂದು ಜವಾಬ್ದಾರಿ ತರೋದು. ಇದು ಬರೀ ಒಂದು ಕಾನೂನಷ್ಟೇ ಅಲ್ಲ, ಒಂದು ಒಳ್ಳೆ ಸಮಾಜ ಕಟ್ಟೋ ಕಡೆ ಇಟ್ಟಿರೋ ಒಂದು ಹೆಜ್ಜೆ. ಕೊನೆಗೆ ಒಂದು ಪ್ರಶ್ನೆ ಉಳಿಯತ್ತೆ. ಬರೀ ಒಂದು ಆನ್ಲೈನ್ ಪೋರ್ಟಲ್ ತಂದ ಮಾತ್ರಕ್ಕೆ ನಮ್ಮೆಲ್ಲರ ಕೆಲಸದ ಜಾಗಗಳು ನಿಜವಾಗ್ಲೂ ಸೇಫ್ ಆಗಿ ಬದಲಾಗುತ್ತಾ? ಇದೊಂದು ಯೋಚನೆ ಮಾಡಬೇಕಾದ ವಿಷಯ.